ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಉಪಖಂಡದಾದ್ಯಂತ ಮುಂಗಾರು ಮಳೆಯ ಅಬ್ಬರ ಹೆಚ್ಚಾಗಿದೆ. ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ದೆಹಲಿ, ಹಿಮಾಚಲ, ಉತ್ತರಾಖಂಡ್, ಜಮ್ಮು ಕಾಶ್ಮೀರ ಸೇರಿದ ಹಾಗೆ ಸಾಕಷ್ಟು ರಾಜ್ಯಗಳು ಮಳೆಯ ಹೊಡೆತಕ್ಕೆ ನಲುಗುತ್ತಾ ಇವೆ. ಅಷ್ಟೇ ಅಲ್ಲದೆ ಒಂದು ಕಾಲದಲ್ಲಿ ಭಾರತದ ಭಾಗವೇ ಆಗಿದ್ದ ಇವತ್ತಿನ ಪಾಕಿಸ್ತಾನದಲ್ಲಿ ಕೂಡ ಮಳೆಯ ಅಬ್ಬರ 600ಕ್ಕೂ ಹೆಚ್ಚು ಮಂದಿಯನ್ನ ಬಲಿ ತಗೊಂಡಿದೆ. ಮೇಘಸ್ಫೋಟಗಳು, ಪ್ರವಾಹಗಳು ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದ್ದು ಇನ್ನು 4 ದಿನ ಭಾರಿ ಮಳೆಯಾಗುವ ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಹಾಗಾದ್ರೆ ಆಗಸ್ಟ್ ತಿಂಗಳ ಮಳೆಯ ಕಥೆ ಹೇಗಿದೆ? ಎಲ್ಲೆಲ್ಲಿ ವರುಣನ ಅಬ್ಬರ ಹೆಚ್ಚಾಗ್ತಾ ಇದೆ? ನಮ್ಮ ಕರ್ನಾಟಕದ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಕಳೆದ ಕೆಲ ದಿನಗಳಿಂದ ಸುರಿತಿರೋ ಭಾರಿ ಮಳೆಗೆ ರಾಷ್ಟ್ರ ರಾಜಧಾನಿ ದೆಹಲಿ ಹಾಗೂ ವಾಣಿಜ್ಯ ರಾಜಧಾನಿ ಮುಂಬೈಗಳು ತತ್ತರಿಸಿ ಹೋಗಿವೆ. ಕಳೆದ ವಾರ ಅಂದರೆ ಆಗಸ್ಟ್ 14ನೇ ತಾರೀಕು ದೆಹಲಿಯಲ್ಲಿ ಒಂದೇ ದಿನ 254 ಮಿಲಿಮೀಟರ್ಗಳಷ್ಟು ಮಳೆ ಆಗಿದೆ. ಈ ಮಳೆ ದೆಹಲಿಯ ರಸ್ತೆಗಳನ್ನ ನದಿಗಳ ರೂಪಕ್ಕೆ ತಂದಿದೆ. ಸ್ನೇಹಿತರೆ, 254 mm ಅಂದ್ರೆ ಇಡೀ ಆಗಸ್ಟ್ ತಿಂಗಳಲ್ಲಿ ದೆಹಲಿಯಲ್ಲಾಗುವ ಒಟ್ಟು ಮಳೆ ಅದು. ಅಂದ್ರೆ ಒಂದು ತಿಂಗಳು ಬೀಳೋ ಮಳೆ ಒಂದೇ ದಿನ ಅಲ್ಲಿ ಸುರಿದು ಬಿಟ್ರೆ ಅಲ್ಲಿನ ಪರಿಸ್ಥಿತಿ ಇದಕ್ಕಿಂತ ಇನ್ನು ಹೇಗೆ ತಾನೇ ಇರುತ್ತೆ? ಒಂದಿಡೀ ವರ್ಷ ದೆಹಲಿಯಲ್ಲಿ ಎಷ್ಟು ಮಳೆ ಆಗುತ್ತೋ ಅದರ 90% ಮಳೆ ಈ ಬಾರಿಯ ಆಗಸ್ಟ್ ತಿಂಗಳಲ್ಲೇ ಅಲ್ಲಿ ಬಿದ್ದಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಸೊ ದೆಹಲಿಯನ್ನ ಈ ಬಾರಿ ಮಳೆ ತಂಡ ಹೊಡಿಸ್ತಾ ಇದೆ. ಹಾಗೆಯೇ ಮಳೆಗೆ ಯಮುನಾ ನದಿ ಉಕ್ಕೇರಿದ್ದು ಅದು ಗರಿಷ್ಠ ಮಟ್ಟದಲ್ಲಿ ಹರಿತಾ ಇದೆ. ಇನ್ನು ಮುಂಬೈ ಕೂಡ ಈ ಬಾರಿಯ ಮಹಾಮಳೆಗೆ ತತ್ತರಿಸ್ತಾ ಇದೆ. ಈಗ ಮುಂಬೈಯಲ್ಲಿ ಬೀಳ್ತಾ ಇರೋ ಮಳೆಯ ಕಾರಣದಿಂದ ಸಾಕಷ್ಟು ರಸ್ತೆಗಳು ಜಲಾವೃತಗೊಂಡಿದ್ದು ಬಡಾವಣೆಗಳಿಗೆ ಕೂಡ ನೀರು ನುಗ್ಗಿದೆ. ಇನ್ನು 2 ದಿನಗಳ ಕಾಲ ಮುಂಬೈ ನಗರದಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಹಾಗೆಯೇ ಮಹಾರಾಷ್ಟ್ರದ ಸಹ್ಯಾದ್ರಿಯ ಮಡಿಲಲ್ಲಿರುವ ಪಾಲ್ಘಾಟ್, ಸಿಂಧುದುರ್ಗಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಜಲಗಾಂವ್, ನಾಂದೇಡ್, ಜಲ್ನಾ, ಪರ್ಬಾನಿ, ಹಿಂಗೋಳಿ ಹಾಗೂ ಔರಂಗಾಬಾದ್ ಅಂದ್ರೆ ಇವತ್ತಿನ ಛತ್ರಪತಿ ಸಂಭಾಜಿನಗರ ಜಿಲ್ಲೆಗಳಲ್ಲಿ ಕೂಡ ಭಾರಿ ಮಳೆಯಾಗುವ ಮುನ್ಸೂಚನೆಯನ್ನ ಕೊಡಲಾಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಪುಣೆ ಹಾಗೂ ಸತಾರಾಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡೋದಕ್ಕೆ ಹೇಳಿರುವ ಹವಾಮಾನ ಇಲಾಖೆ ಕರ್ನಾಟಕದಲ್ಲಿ ಕೃಷ್ಣಾ ನದಿ ಪಾತ್ರದ ಜನ ತುಂಬಾನೇ ಹುಷಾರಾಗಿರಬೇಕು ಅಂತ ಹೇಳಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಹಾಗೂ ಮಹಾಬಲೇಶ್ವರದ ಸುತ್ತಮುತ್ತ ಭಾರಿ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಕೃಷ್ಣಾ ನದಿ ಯಾವಾಗ ಬೇಕಿದ್ರೂ ಉಕ್ಕೇರಬಹುದು ಅನ್ನೋ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಇದು ಸಹಜನೇ. ಮಹಾರಾಷ್ಟ್ರದಲ್ಲಿ ಹೆಚ್ಚು ಮಳೆ ಬಿದ್ದಾಗ ಕೃಷ್ಣಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗುತ್ತೆ. ಆ ಸಮಯದಲ್ಲಿ ನದಿಯ ಉದ್ದಕ್ಕೂ ಮಳೆ ಆಯಿತು ಅಂದರೆ ಕರ್ನಾಟಕದಲ್ಲಿ ಪ್ರವಾಹದ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತವೆ. ಸೊ ನಾಳೆ ನೀರು ನುಗ್ಗಿ ಬರೋದಕ್ಕೆ ಶುರು ಮಾಡಿದ ನಂತರ ಜನರನ್ನು ಕಾಪಾಡೋದಕ್ಕೊಂದಷ್ಟು ಕ್ರಮ ಕೈಗೊಳ್ಳೋ ಬದಲು ಈಗಲೇ ನದಿಗಳ ಪಕ್ಕದಲ್ಲಿ ಪ್ರತಿ ಬಾರಿ ಪ್ರವಾಹಕ್ಕೆ ತುತ್ತಾಗೋ ಪ್ರದೇಶಗಳಲ್ಲಿನ ಜನರನ್ನು ಅಲ್ಲಿಂದ ಸ್ಥಳಾಂತರಿಸೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಜಿಲ್ಲಾಡಳಿತಗಳು ಮಾಡಿಕೊಳ್ಳೋದು ಒಳ್ಳೆಯದು. ಇನ್ನು ಕರ್ನಾಟಕದ ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೀಳ್ತಾ ಇರೋ ಮಳೆಯ ಕಾರಣದಿಂದ ತುಂಗಾ, ಭದ್ರಾ, ಹೇಮಾವತಿ ನದಿಗಳು ಅಪಾಯದ ಮಟ್ಟವನ್ನು ಮುಟ್ಟಿ ಹರಿತಾ ಇವೆ. ಕಾಫಿನಾಡಲ್ಲಿ ನದಿಗಳ ಭೋರುಗರೆತ ಕೇಳ್ತಾ ಇದೆ. ಇನ್ನು ಉಡುಪಿ, ದಕ್ಷಿಣ ಕನ್ನಡ, ಕೊಡಗಲ್ಲಿ ಕೂಡ ಮಳೆ ಜೋರಾಗಿದ್ದು ಕಾವೇರಿ ನದಿ ಪಾತ್ರ ಕೂಡ ತುಂಬಿ ಹೋಗಿದೆ. ಹಾಗೆಯೇ ದಕ್ಷಿಣ ಒಳನಾಡಿನ ಸಾಕಷ್ಟು ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದ್ದು ಬೆಂಗಳೂರಿನಲ್ಲಂತೂ ಸೂರ್ಯನ ಮುಖ ನೋಡದೆ ಎಷ್ಟೋ ದಿನಗಳಾಗಿ ಹೋಯಿತು ಅಂತ ಅನ್ಸೋದಕ್ಕೆ ಶುರುವಾಗಿದೆ. ರಾಜ್ಯದ ಕೆಲ ಕಡೆಗಳಲ್ಲಿ ಬಿತ್ತನೆಗೂ ಮಳೆ ಅವಕಾಶವನ್ನು ಕೊಟ್ಟಿಲ್ಲ. ಇದೆಲ್ಲದರ ನಡುವೆ ಈ ಬಾರಿ ಕಾವೇರಿ ಜಲ ವಿವಾದ ಇರೋದಿಲ್ಲ ಅನ್ನೋದನ್ನ ಈ ಮಳೆ ಕನ್ಫರ್ಮ್ ಮಾಡಿದೆ. ಈಗಾಗಲೇ ಸಾಕಷ್ಟು ನೀರು ತಮಿಳುನಾಡಿಗೆ ಹರಿದು ಹೋಗಿದೆ. ಈಗಲೂ ಕೂಡ KRS ಜಲಾಶಯದಿಂದ 80,000 ಕ್ಯೂಸೆಕ್ನಷ್ಟು ನೀರನ್ನು ನದಿಗೆ ಹರಿಬಿಡಲಾಗ್ತಾ ಇದ್ದು ಕಬಿನಿಯ ನೀರು ಸೇರಿದ ಹಾಗೆ ದಿನಕ್ಕೆ ಕಡಿಮೆ ಅಂದರೂ 8 TMCಯಷ್ಟು ನೀರು ತಮಿಳುನಾಡಿನ ಕಡೆಗೆ ಹರಿದು ಹೋಗ್ತಾ ಇದೆ. ಆಗಸ್ಟ್ ತಿಂಗಳಲ್ಲಿ ಕರ್ನಾಟಕ ತಮಿಳುನಾಡಿಗೆ 50 TMCಯಷ್ಟು ನೀರನ್ನು ಬಿಡಬೇಕು ಅನ್ನೋ ಮಾಹಿತಿ ಇದೆ. ಆದರೆ ಈಗಾಗಲೇ ಅಷ್ಟು ಪ್ರಮಾಣದ ನೀರು ಹರಿದು ಹೋಗಿ ಆಗಿದೆ. ಇನ್ನು ತೆಲಂಗಾಣದಲ್ಲಿ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಹೈದರಾಬಾದ್ನಲ್ಲಿ ಹೆಚ್ಚಿನ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸಿದ್ದಿಪೇಟ್ ಬಳಿ ದಾಖಲೆ ಪ್ರಮಾಣದ ಮಳೆ ಆಗಿದೆ. ರಾಜ್ಯದ 40 ಕಡೆಗಳಲ್ಲಿ 100 mm ಮಳೆ ಆಗಿದ್ದು ಸಾಕಷ್ಟು ಕಡೆಗಳಲ್ಲಿ ಬೆಳೆ ಹಾಗೂ ರಸ್ತೆಗಳು ಮಳೆಯ ಕಾರಣದಿಂದ ಹಾಳಾಗಿವೆ. ಆಗಸ್ಟ್ 20ನೇ ತಾರೀಕಿನವರೆಗೂ ತೆಲಂಗಾಣದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಕೇರಳದಲ್ಲಿ ಕೂಡ ಮಳೆಯ ಅಬ್ಬರ ಹೆಚ್ಚಾಗಿದೆ. ರಾಜ್ಯದ ವಯನಾಡು, ಕಣ್ಣೂರು ಹಾಗೂ ಕಾಸರಗೋಡಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಪಟ್ಟಣಂತಿಟ್ಟ, ಕೋಟ್ಟಾಯಂ, ಇಡುಕ್ಕಿ, ಎರ್ನಾಕುಲಂ, ತ್ರಿಶೂರ್,
ಪಾಲಕ್ಕಾಡ್, ಮಲಪ್ಪುರಂ, ಕೋಝಿಕೋಡ್ಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಮಳೆಯ ಕಾರಣದಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಕೇರಳದ ಕೆಲ ಕಡೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಹಾಗೆಯೇ ತಮಿಳುನಾಡಿನ ರಾಜಧಾನಿ ಚೆನ್ನೈಯಲ್ಲಿ ಭಾರೀ ಪ್ರಮಾಣದ ಮಳೆಯಾಗುವ ಮುನ್ಸೂಚನೆಯನ್ನು ಕೊಡಲಾಗಿದೆ. ಇನ್ನು ಹಿಮಾಚಲ ಪ್ರದೇಶದಲ್ಲಿ ಈ ಬಾರಿಯ ಮಾನ್ಸೂನ್ ಇಲ್ಲಿವರೆಗೆ 261 ಮಂದಿಯನ್ನ ಬಲಿ ತಗೊಂಡಿದೆ. ಇದುವರೆಗೆ ಉಂಟಾಗಿರುವ ಮೇಘಸ್ಫೋಟ ಹಾಗೂ ಜಲಪ್ರಳಯದ ಕಾರಣದಿಂದ 3 ಹೈವೇಗಳು ಸೇರಿದಂತೆ 347 ರಸ್ತೆಗಳು ಬಂದಾಗಿವೆ. ಹಾಗೆಯೇ ಪ್ರಸಿದ್ಧ ಪ್ರವಾಸಿ ತಾಣಗಳೆಲ್ಲ ಭಾರೀ ಸಮಸ್ಯೆಗೀಡಾಗಿವೆ. ಕುಲು ಹಾಗೂ ಮನಾಲಿಗಳಲ್ಲಿ ಕೂಡ ಮಳೆಯ ಕಾರಣದಿಂದ ಸಾಕಷ್ಟು ಸಮಸ್ಯೆಗಳುಂಟಾಗಿವೆ. ಇನ್ನು ಉತ್ತರಾಖಂಡದಲ್ಲೂ ಮಳೆ, ಪ್ರವಾಹ ಮತ್ತು ಭೂಕುಸಿತ ಹೆಚ್ಚಿನ ಪ್ರಮಾಣದಲ್ಲಾಗ್ತಾ ಇದ್ದು ಮನುಷ್ಯನ ಇರುವಿಕೆಯನ್ನೇ ಹಿಮಾಲಯ ದ್ವೇಷಿಸ್ತಾ ಇದೆಯೇನೋ ಅನ್ನೋ ಅನುಮಾನ ಮೂಡೋ ಥರ ಆಗಿದೆ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಸತತ 3ನೇ ಮೇಘಸ್ಫೋಟ ನಡೆದಿದೆ. ಕಿಶ್ತ್ವಾರದಲ್ಲಿ ಒಂದರ ಹಿಂದೊಂದರಂತೆ ಮೇಘಸ್ಫೋಟಗಳಾದವು. ಅಲ್ಲಿ ಸಾಕಷ್ಟು ಜನರನ್ನ ಜಲಪ್ರವಾಹ ಬಲಿ ತಗೊಳ್ತು. ಚಿಸೋತಿ ಸಮೀಪ ಸುಮಾರು 40ಕ್ಕೂ ಹೆಚ್ಚು ಮಂದಿ ಪ್ರವಾಹಕ್ಕೆ ಬಲಿಯಾದರು. ಈಗ ಕಥುಆದಲ್ಲಿ ಅದೇ ರೀತಿಯ ಘಟನೆ ಮರುಕಳಿಸಿದೆ. ಅದೃಷ್ಟವಶಾತ್ ಇಲ್ಲಿ ಬಲಿಯಾದವರ ಸಂಖ್ಯೆ 6ಕ್ಕೆ ನಿಂತಿದೆ. ಆದರೆ ಜಮ್ಮು ಕಾಶ್ಮೀರದಲ್ಲಿ ಕೂಡ ಬಹಳಷ್ಟು ಕಡೆಗಳಲ್ಲಿ ಮೇಘಸ್ಫೋಟ ಉಂಟಾಗುವ ಸಾಧ್ಯತೆ ಇದ್ದು ಕಣಿವೆಯಲ್ಲಿನ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ರಾಜ್ಯ ಸರ್ಕಾರ ತಿಳಿಸಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಕೂಡ ಭಾರಿ ಪ್ರಮಾಣದ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಗೆಳೆಯರೆ, ಭಾರತದಲ್ಲಿ ಮುಂಗಾರು ಮಳೆಯ ಅಬ್ಬರದ ಕಾರಣದಿಂದ ಸಾಕಷ್ಟು ಸಮಸ್ಯೆಗಳು ಎದುರಾಗಿವೆ. ಇನ್ನು ನಮ್ಮ ಪಕ್ಕದಲ್ಲಿನ ಪಾಕಿಸ್ತಾನದಲ್ಲಿ ಕೂಡ ಮಳೆ ವಿಪರೀತ ಪ್ರಮಾಣದಲ್ಲಿ ಆರ್ಭಟಿಸ್ತಾ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ ಬಿದ್ದ ಭಾರಿ ಮಳೆ ಮತ್ತು ಅಲ್ಲುಂಟಾದ ಭೂಕುಸಿತದ ಕಾರಣದಿಂದ ಇದುವರೆಗೆ ಸುಮಾರು 600ಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. 1,000ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಖೈಬರಲ್ಲಿ ಬಹಳಷ್ಟು ಹಾನಿಯಾಗಿದ್ದು ಮಳೆಯ ಚಕ್ರ ಬದಲಾಗಿರೋ ಕಾರಣದಿಂದ ಈ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ. ಇಷ್ಟು ದಿನ ನೀರು ನೀರು ಅಂತ ಬಾಯಿ ಬಡ್ಕೊಳ್ತಾ ನೀರು ಬಿಡದೇ ಇದ್ರೆ ಭಾರತದ ಮೇಲೆ ಬಾಂಬೆ ಹಾಕ್ತೀವಿ ಅಂತ ಬೆದರಿಸ್ತಾ ಇದ್ದ ಪಾಕಿಸ್ತಾನಕ್ಕೆ ಈಗ ಪ್ರಕೃತಿನೇ ಪ್ರವಾಹದ ಮೂಲಕ ಒಂದಷ್ಟು ಪಾಠ ಕಲಿಸ್ತಾ ಇದೆ. ಇನ್ನು ಮುಂಗಾರು ಮಳೆ ಅನ್ನೋದು ಭಾರತ ಉಪಖಂಡದ ಜೀವನಾಡಿ. ಇವತ್ತು ಭಾರತದಿಂದ ಹೊರ ಹೋಗಿರುವ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶಗಳು ಕೂಡ ಈ ಮುಂಗಾರಿನ ನೆರಳಲ್ಲೇ ಇರುತ್ತವೆ. ಸೊ ಮುಂಗಾರು ಚೆನ್ನಾಗಾದರೆ ಈ ಭೂಮಿ ಹಸಿರಾಗುತ್ತೆ. ಮುಂಗಾರಿನ ಅಬ್ಬರ ಹೆಚ್ಚಾದರೆ ಹಸಿರೆಲ್ಲ ಕೆಸರಾಗಿ ಮನುಷ್ಯನ ಜೀವನ ಅಸ್ತವ್ಯಸ್ತ ಆಗುತ್ತೆ. ಯಾಕೆಂದರೆ ನಮ್ಮ ಭಾರತದ 50% ಉದ್ಯೋಗಗಳು ಸೃಷ್ಟಿಯಾಗ್ತಾ ಇರೋದು ಕೃಷಿ ಕ್ಷೇತ್ರದಿಂದ. ಹಾಗೆಯೇ ಭಾರತದ ಕೃಷಿ ಕ್ಷೇತ್ರ ನಮ್ಮ GDPಗೆ 18% ಕೊಡುಗೆಯನ್ನು ಕೊಡುತ್ತೆ. ನಮ್ಮ ಪಕ್ಕದ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶಗಳು ಕೂಡ ಇದರಿಂದ ಹೊರತಾಗೇನಿಲ್ಲ. ಪಾಕಲ್ಲಿ ಕೃಷಿ ವಲಯ 18% 24% ಕೊಡುಗೆಯನ್ನು GDPಗೆ ಕೊಡುತ್ತೆ. ಹಾಗೆಯೇ ಅಲ್ಲಿ ಕೂಡ 37% 47% ಉದ್ಯೋಗಾವಕಾಶಗಳು ಸೃಷ್ಟಿಯಾಗಿರೋದು ಕೃಷಿ ಕ್ಷೇತ್ರದಲ್ಲೇ. ಇನ್ನು ಬಾಂಗ್ಲಾದಲ್ಲಿ ಕೃಷಿ ಕ್ಷೇತ್ರ 40% ಉದ್ಯೋಗವನ್ನು ಸೃಷ್ಟಿಸಿದರೆ GDPಗೆ 12% ಕೊಡುಗೆಯನ್ನು ಕೊಡ್ತಾ ಇದೆ. ಇಲ್ಲಿ ವಿಶೇಷವಾಗಿ ಈ ಎರಡನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಎರಡೂ ಕೂಡ ಒಂದು ಕಾಲದಲ್ಲಿ ಭಾರತದ ಭಾಗನೇ ಆಗಿದ್ವು. ಹೀಗಾಗಿ ಮಾನ್ಸೂನ್ನಿಂದ ಭಾರತದ ಮೇಲುಂಟಾಗುವ ಪ್ರಭಾವ ಈ ಎರಡೂ ದೇಶಗಳ ಮೇಲೂ ಆಗತ್ತೆ. ಗೆಳೆಯರೆ, ಈ ಬಾರಿ ಮಳೆ ಉತ್ತಮವಾಗಿ ಆಗ್ತಾ ಇದೆ. ಹಾಗೆ ನೋಡಿದ್ರೆ ಹಿಮಾಲಯ ಭಾಗದಲ್ಲಿ ಒಂದಷ್ಟು ಅನಾಹುತಗಳಾಗ್ತಾ ಇರೋದು ಬಿಟ್ರೆ ಭಾರತದ ಬೇರೆಲ್ಲೂ ಅಂಥ ಹೆಚ್ಚಿನ ಪ್ರಮಾಣದ ಹಾನಿ ಇದುವರೆಗೆ ಆಗಿಲ್ಲ. ದೇಶದ ಸಾಕಷ್ಟು ಡ್ಯಾಮ್ಗಳು ತುಂಬಿ ತುಳುಕ್ತಾ ಇದ್ದು ಕೃಷಿ ಕ್ಷೇತ್ರದಲ್ಲಿ ಕೂಡ ಒಂದು ಭರವಸೆ ಮೂಡ್ತಾ ಇದೆ. ಇನ್ನು ಆಗಸ್ಟ್ ಮತ್ತು ಸೆಪ್ಟೆಂಬರಲ್ಲಿ ಬೀಳುವ ಮಳೆ ಬೆಳೆಗೆ ಹಾಗೂ ಜಲಾಶಯಗಳು ತುಂಬೋದಕ್ಕೆ ಅತ್ಯವಶ್ಯಕವಾಗಿದೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಇದು ಗೆಳೆಯರೆ, ಈ ಬಾರಿಯ ಆಗಸ್ಟಲ್ಲಿ ಅಬ್ಬರಿಸ್ತಾ ಇರುವ ಮಾನ್ಸೂನ್ನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.